ಅಲ್ಲ ವಾಟ್ ಇಸ್ ಸೊಲ್ಯೂಷನ್? ಅಲ್ಲ 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 ಮಾನ್ಯ ಅಧ್ಯಕ್ಷರ ವಿತ್ ಯುವರ್ ಪರ್ಮಿಷನ್ ಮಾದೇವಪ್ಪನವ್ರು ಒಂದು ನಿಮಿಷ, ಶಿವಾನಂದ್ ಅವ್ರು ಒಂದು ನಿಮಿಷ. ಮೋಟಮ್ಮನವರು ಬಹಳ ಒಳ್ಳೆ ರೀತಿಯ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದಾರೆ. ಆಯ್ತಪ್ಪ, ಹೆಣ್ಮಕ್ಳಾಗಿ ಅವ್ರ ಹೆಣ್ಮಕ್ಳಿಗೆ ನೋವು ಬೇರೆಯವ್ರಿಗಿಂತ ಹೆಚ್ಚು ತಿಳಿತೈತಿ. ಅವ್ರು ಭಾಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ನಾ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಮಕ್ಕಳು ಮಾದೇವಪ್ಪನವ್ರ ದಯಮಾಡಿ ಆ ಪೇಪರ್ ಕೈ ಬಿಟ್ರಿ. ವಿಷಯ ಬಹಳ ಗಂಭೀರ ವಿಷಯ ಐತಿ. ಕಣ್ಣಿಲ್ಲಿದೆ, ಕಿವಿ ಆ ಕಡೆ ಇದೆ. ತಂದೆ ತಾಯಿಗಳು ಕೂಡ ಅವ್ರಿಗೆ ಬಿಟ್ಟಂತ ಮಕ್ಕಳವ್ರು. ದೇವರಿಂದ ಕೂಡ ನಿರ್ಲಕ್ಷ್ಯ ಸೊಲ್ಯೂಷನ್ ಇದ್ರೆ ಹೇಳಿ. ಅವ್ರಿಗೆ ಎಸ್ಸಿಯಲ್ಲಿ ಸಜೆಷನ್ ಹೇಳಿ. ಎಸ್ಸಿಯಲ್ಲಿ ಹಾಕ್ಲಿ, ಎಸ್ಸಿಯಲ್ಲಿ ಹಾಕ್ಲಿ ಅವ್ರಿಗೆ. ಯಾಕಂದ್ರೆ ಅವ್ರ ತಂದೆ ತಾಯಿನೂ ಇಲ್ಲ, ಅವ್ರು ಯಾರಂತೆ ಗೊತ್ತಿಲ್ಲ. ಎಲ್ಲೋ ತಿಪ್ಪೆಯಲ್ಲಿ ಸಿಕ್ಕಿರ್ತಾರ, ಯಾವುದೋ ಒಂದು ಇದರಲ್ಲಿ ಬಿಟ್ಟು ಹೋಗಿರ್ತಾರ. ಅಂತವ್ರನ್ನ ಎಸ್ಸಿಯಲ್ಲಿ ಹಾಕ್ರಿ. ಏನ್ ಬಾಳ ಸಂಖ್ಯೆ ಇರುದಿಲ್ಲ, 17,000 ಕೊಟ್ಟಿದ್ದೀರಿ. ಸಭಾಧ್ಯಕ್ಷೆ, ಜಾತಿ ಪ್ರಮಾಣ ಪತ್ರ ಒಂದೇ ಸಮಸ್ಯೆ ಅಲ್ಲ. ಈ ಅನಾಥ ಮಕ್ಕಳು. ಶಿವಾನಂದ್ ಪಾಟೀಲ್ ರೇ ಬ್ಯಾಕ್ವರ್ಡ್ ಕಮಿಷನ್ ಕಂಪ್ಲೀಟ್ ಮಾಡಲಿ. ಈ ವಿಚಾರದಲ್ಲಿ ಬೆಳಕು ಚೆಲ್ಲಕ್ಕೆ ನೈನಾ ಒಂದು ನಿಮಿಷ ನಿಮ್ಮ ಪರವಾಗಿ. ಅಧ್ಯಕ್ಷರೇ, ಈ ಅನಾಥ ಮಕ್ಕಳ ವಿಚಾರದಲ್ಲಿ ಎಲ್ರಿಗೂ ಅನುಕಂಪ ಮತ್ತು ಮಾನವೀಯತೆಯಲ್ಲಿ ನಾವು ಅದರ ಪರಿಗಣಿಸಬೇಕು. ಆದರೆ ಯಾವುದೇ ಕಾರಣಕ್ಕೂ SC ಕಾಸ್ಟ್ಗೆ ಸೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ. ಆಯ್ತು, ಇಟ್ ಈಸ್ ದಿ ಕ್ವಶನ್ ಮ್ಯಾಟರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಅದ್ರ ಜೊತೆಗೆ ಈ ಫೀಚರ್ಸ್ ನಾವು ಎಲ್ಲೂ ಕೂಡ ಸಂವಿಧಾನದಲ್ಲಿ ನೋಡಿಲ್ಲ. ದಿಸ್ ಇಸ್ ಎ ಸ್ಪೆಷಲ್ ಇಶ್ಯೂ. ಇಟ್ ಶುಡ್ ಬಿ ಡಿಸ್ಕಸ್ಡ್ ಅಟ್ ದಿ ಪಾರ್ಲಿಮೆಂಟ್. ದೆನ್ ಓನ್ಲಿ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಈಗ ನಾವು ಅವ್ರಿಗೆ ಏನು ಸಜೆಸ್ಟ್ ಮಾಡ್ಬೋದು? ಸೆಂಟ್ರಲ್ಗೆ ಏನು ಸಜೆಷನ್ ಅದು ಮಾಡಬೇಕು. ಈಗ ವಿಶೇಷವಾದಂಥ ಒಂದು ಪಟ್ಟಿನಲ್ಲಿ ಅವ್ರನ್ನ ಸೇರಿಸಿ ವಿಶೇಷ ಸವಲತ್ತುಗಳನ್ನ ಕಲ್ಪಿಸೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಓಕೆ, ಮಾನ್ಯ ಸಭಾಧ್ಯಕ್ಷೆ, ಅದನ್ನೇ ನಾನು ಹೇಳ್ತಾ ಇರೋದು. ಇದನ್ನ ಬೈಫಿಕೇಶನ್ ಮಾಡಬೇಕು. ಸ್ವಲ್ಪ ಕೇಂದ್ರ ಸರ್ಕಾರದ ಜೊತೆ ನಾವು ಸಮಾಲೋಚನೆ ಮಾಡಬೇಕು, ಸ್ವಲ್ಪ ರಾಜ್ಯ ಸರ್ಕಾರನೇ ಕ್ರಮ ವಹಿಸಬಹುದು. ಯಾವ್ದೀಗ ಶಿಕ್ಷಣ ಇಲಾಖೆಯಲ್ಲಿ ನಾವೇನು ದಾಖಲೆಗಳನ್ನ ಮಾಡಬೇಕಾಗಿದೆ ಅಥವಾ ಜನನ ಪ್ರಮಾಣ ಪತ್ರ ಏನಿದೆ ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರದ ಹಂತದಲ್ಲಿ ನಾವು ಮಾಡಬಹುದು. ಅದಕ್ಕೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅದೇ ಇಲಾಖೆ ಮುಂದಿನ ಹಂತದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸ್ಲಿಕ್ಕೆ ಅಥವಾ ನೆಕ್ಸ್ಟ್ ಏನು ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲೂ ಕೂಡ ಅವರೇ ಕ್ರಮ ವಹಿಸ್ಕೋಬೇಕು. ಬಟ್ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ಇಲ್ಲದಿದ್ರೆ ಈ ಮಕ್ಕಳು ಭವಿಷ್ಯ ಅವರೆಲ್ಲ ಅನಾಥಾಶ್ರಮದಲ್ಲಿ ಇದ್ದಾರೆ, ಅಲ್ಲೇ ಉಳ್ಕೊಂತಾರೆ ಅಥವಾ ಮುಂದೆ ಡೆಸ್ಟಿಟ್ಯೂಟ್ ಹೋಮಿಗೆ ಹೋಗ್ತಾರೆ. ಅವ್ರಿಗೆ ಯಾವುದೇ ಒಂದು ಐಡೆಂಟಿಟಿ ಅಂತ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಲಕ್ಷ್ಮೀ ಪುತ್ರರು ಯಾರು ಇವತ್ತು ಅನಾಥರಾಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಮೇಲೆ ಕೊನೆಗೊಂದು ನಾನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ವಿಕಲಚೇತನರಿಗೆ 1% ರಿಸರ್ವೇಶನ್ ಇದೆ, ಅದೇ ರೀತಿ ಯಾಕಂದ್ರೆ ಇವ್ರದ್ದು ಸಂಖ್ಯೆ ತುಂಬಾ ಕಡಿಮೆ ಇದೆ, ಅದೇ ರೀತಿ ನಮ್ಮ ಸರ್ಕಾರ ಏನು ಅನಾಥ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಈ ಮೀಸಲಾತಿನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಸರ್ಕಾರದ ಹತ್ರ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಅಧ್ಯಕ್ಷರೇ. ಜನನ ಪ್ರಮಾಣದ ಪತ್ರದ ಬಗ್ಗೆ ಕೇಳಿದ್ರು. ಮಾನ್ಯ ಶಾಸಕರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ದ ಡೇ ಆಫ್ ಅಡ್ಮಿಷನ್ ಯಾವತ್ತು ನಮಗೆ ಆ ಮಕ್ಕಳು ಯಾವತ್ತು ನಮಗೆ ಸಿಗ್ತಾವೋ ಅವತ್ತೇ ನಾವು ವೈದ್ಯಾಧಿಕಾರಿಗಳನ್ನ ಕರೆದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೆ ಇಂತಿಷ್ಟು ವಯಸ್ಸು ಅಂತ ನಾವೇ ಜನನ ಪ್ರಮಾಣ ಪತ್ರವನ್ನು ಇಮಿಡಿಯೇಟ್ ಆಗಿ ಕೊಡುವಂಥ ಎಲ್ಲ ಸೌಲಭ್ಯವನ್ನು ನಮ್ಮ ಇಲಾಖೆ ಆಲ್ರೆಡಿ ಮಾಡಿದ್ವಿ. ಇನ್ನು ಆಧಾರ್ ಕಾರ್ಡ್ ಕೂಡ ನಾವು DC ಅವರನ್ನು ಸುಪ್ರಿಟೆಂಟ್ ಗಾರ್ಡಿಯನ್ ಅಂತ ಮಾಡಿದ್ವಿ. DC ಅವರು ಪ್ರತಿಯೊಂದು ಜಿಲ್ಲೆಯ DC ಅವರು ಸುಪ್ರಿಟೆಂಟ್ ಗಾರ್ಡಿಯನ್ ಅಂತ ಮಾಡಿದ್ವಿ. ಆಧಾರ್ ಕಾರ್ಡ್ ಕೂಡ ಇತ್ತೀಚೆಗೆ ಅವ್ರಿಗೆಲ್ಲರಿಗೂ ಸಿಗ್ತಾ ಇದೆ. ಇನ್ನು ತಾವೇನು ಹೇಳ್ತಾ ಇದ್ರೆ ವಿದ್ಯಾಭ್ಯಾಸಕ್ಕೆ ರಿಸರ್ವೇಷನ್ನು ಅದನ್ನು ಸ್ಪೆಷಲ್ ಕ್ಯಾಟಗರಿ ಅಂತ SC STನಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೇಂದ್ರದಿಂದ ನಾವು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರ ಇದನ್ನು ನೋಡಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ರಾಜ್ಯ ಸರ್ಕಾರದಿಂದ ನಮ್ಗೆ ಏನು ಮಾಡಲಿಕ್ಕಾಗತ್ತೆ, ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ. ಯಾಕಂದರೆ ಜಾಸ್ತಿ ಸಂಖ್ಯೆನೂ ಇಲ್ಲ. ಇವ್ರಿಗೆ ಸ್ಪೆಷಲ್ ಆಗಿ ಏನಾದರೂ ಈಗ ಹೇಗೆ ನಾವು ವಿಕಲಚೇತನರಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ನಾವು ಹೇಗೆ ಅವ್ರಿಗೆ ರಿಸರ್ವೇಷನ್ ಕೊಡ್ತೀವಿ, ಅದೇ ರೀತಿ ಇವ್ರಿಗೂ ಕೂಡ ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ ಮುಂಬರುವಂಥ ದಿನದಲ್ಲಿ ಇವ್ರಿಗೂ ಕೂಡ ಇವರ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ನಾವು ಸಹಕಾರ ಮಾಡಲಿಕ್ಕೆ ಇಲಾಖೆಯಿಂದ ನಾವು ಸನ್ನದ್ಧರಾಗ್ತೀವಿ. ಈಗ ನ್ಯಾಯಮೋಟ ಉತ್ತಮವಾದ ಒಂದು ನೈಜ ಪರಿಸ್ಥಿತಿಯನ್ನು ಇವತ್ತು ವಿವರಿಸಿದ್ದಾರೆ. ಇದು ಬಹುಶಃ ಒಂದೇ ಇಲಾಖೆ ಅಂತಲ್ಲ. ಇವತ್ತು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇವತ್ತು ಮುಖ್ಯಮಂತ್ರಿ ಕೂತ್ಕೊಂಡು ಇದಕ್ಕೆ ಒಂದು ಯೋಜನೆ ಹಮ್ಮಿಕೊಂಡು ನಮ್ಮಿಂದ ಏನು ಮಾಡ್ಬೋದು ಮತ್ತು ನಾವು ಸೆಂಟ್ರಲ್ಗೆ ಹೇಗೆ ರೆಕಮೆಂಡ್ ಮಾಡ್ಬೋದು ಒಂದು ಸೊಲ್ಯೂಷನ್ ಚರ್ಚೆ ಮಾಡಿ ಆ ಸಂಘ ಸಮ ಜೊತೆ ಚರ್ಚೆ ಮಾಡಿ ನೈಜ ಬರೀ ಇಷ್ಟ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆನ ಸಂಘ ಸಮ ಜೊತೆ ಚರ್ಚೆ ಮಾಡಿಕೊಂಡು ಅದನ್ನು ಪರಿಹಾರ ಕಂಡು
ಸೆಂಟ್ರಲ್ ಮಾಡೋದು ಏನು ನಾವು ಸಜೆಸ್ಟ್ ಮಾಡ್ಬೋದು, ಸೊಲ್ಯೂಷನ್ ವಾಟ್ ಇಸ್ ಸೊಲ್ಯೂಷನ್, ಮತ್ತು ನಮ್ಮ ಏನು ಮಾಡೋದು ಅಂತ ಮಾಡೋದು ಅತ್ಯಗತ್ಯ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ, ಧನ್ಯವಾದಗಳು ಸಭಾಧ್ಯಕ್ಷ. ಆಯ್ತು, ಮುಗಿತಲ್ಲ. ಒಂದೇ ನಿಮಿಷ. ಈಗ ನನ್ನ ಕ್ಷೇತ್ರದಲ್ಲಿ ಒಂದು 8 ವರ್ಷದ ಮಗು, 8 ತಿಂಗಳದ ಕೂಸು, ನಮ್ಮ ನಾಮಿನೇಟೆಡ್ ಕೌನ್ಸಿಲರು ಇಬ್ಬರು ಹೋಗಿ ಎಲ್ಲೋ ತಿಪ್ಪೆಗೆ ಬಿದ್ದು ಹುಡುಗನ ಕರ್ಕೊಂಬಂದು 3 ವರ್ಷ ಬೆಳೆಸ್ತಿರು. ಆ ಹುಡುಗನ ಮಕ್ಕಳ ಕಂಡಂಗೆ ಕಂಡ್ರು. ಅದರ ಮ್ಯಾಗ ಕಂಪ್ಲೇಂಟ್ ಆಗಿ ಪ್ರಜಾವಾಣಿಯಾಗ ಹೈಲೈಟ್ ಆಗಿ ಕಾನೂನು ಇದೆಯಲ್ಲ, ಅವ್ರ ತಂದೆ ತಾಯಿ ಮ್ಯಾಗ ಕೇಸ್ ಆಗೈತೆ. ಅದ್ರ ಮೇಲೆ ಅದೇ ಕಾನೂನು ಇದೆ, ಕಾನೂನು ಪ್ರಕಾರ ಹೋದ್ರೆ ಕೇಸ್ ಆಗುದಿಲ್ಲ. ಕಾರ್ಪೊರೇಟರ್ ಅಂತ ಕಾನೂನು ಮೀರಿ ಹೋದೇನು ಮಾಡುದಿಲ್ಲ, ಕೇಸ್ ಮಾಡಿದ್ರೆ ಅದನ್ನ ಮಾಡ್ತಾರೆ, ಯಾರಾದ್ರೂ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.